ಮೆಮೊರಿ ಕಾರ್ಡು ಬ್ಯಾಟ್ರಿ ಹಾಕಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಇಲ್ಲಿ ಬಟನ್ ಇರ್ತೈತಿ. ಇಲ್ಲಿ ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಕ್ರೀನ್ ಪ್ಲೇ ನಮಗೆ ಸಿಗ್ತೈತಿ. ಇಲ್ಲಿ ತೋರಿಸ್ತಿದೆ 687 ಅಂತ ತೋರಿಸ್ತಾ ಇದೆಯಲ್ಲ, ಈ ಒಂದು ಮೆಮೊರಿ ಕಾರ್ಡ್ ಒಳಗೆ 687ವರೆಗೆ ಒಂದು ಸ್ಟೋರೇಜ್ ಫೋಟೋಸ್ಗಳನ್ನು ಇದರೊಳಗೆ ಶೂಟ್ ಮಾಡ್ಬೋದು ಅಂತ ಒಂದು ಸ್ಕ್ರೀನ್ ತೋರಿಸ್ತಾ ಇದೆ. ಆಮೇಲೆ ಇದು ISO ಇದೆ ತೋರಿಸ್ತಿದೆ. ISO ಇಲ್ಲಿ 100 ಇದೆ, 125. ನಮಗೆ ಎಷ್ಟು ಬೇಕಾದಷ್ಟು ಅಷ್ಟು ಇಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ನಾವು ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮ್ಯಾನ್ಯುವಲ್ ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಿಳಿಗಿರಿ ಇದೆಯಲ್ಲ, ಇದನ್ನು ಬಿಳಿಗಿರಿಗೆ ಅನ್ನೋ ಒಂದು ಮ್ಯಾನ್ಯುವಲ್ ಸೆಟ್ಟಿಂಗ್ಸ್ ಒಂದು ಮೋಡ್ ಏನು ಲೋಗೋ ಏನಿದೆ ಅದನ್ನು ಈ ಒಂದು ಕರೆಕ್ಟ್ ಜಾಗಕ್ಕೆ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಕೆಲವೊಮ್ಮೆ ಒತ್ತಿಡ್ಕೊಂಡು ಕಳಿಸಿದ್ನ ಸ್ವಲ್ಪ ತಿಳಿಸ್ಕೊಂಡ್ರೆ ಸಾಕು, ಅದು ಮ್ಯಾನ್ಯುವಲ್ಗೆ ಸೆಟ್ ಆಗುತ್ತೆ. ಇಲ್ಲಿ ಆನ್ ಬಟನ್ ಆಯಿತು, ಸ್ಕ್ರೀನ್ ಆನ್ ಆಗುತ್ತೆ. ಇಲ್ಲಿ ನಾವು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಯಾವುದು ಸೆಟ್ಟಿಂಗ್ ಅಂತಂತಂದರೆ, ಇಲ್ಲಿ ಕ್ಯಾಮ್ರಾ ಇದೆಯಲ್ಲ, ಈ ಒಂದು ಕ್ಯಾಮ್ರಾ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ಈ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಈ ರೀತಿಯಾಗಿರ್ತಕ್ಕಂಥ ಒಂದು ಇಮೇಜ್ ಸಿಗುತ್ತೆ. ಇಮೇಜ್ ಕ್ವಾಲಿಟಿ ನಮಗೆ ಫೈನಲ್ ಇರಲಿ. ಇಮೇಜ್ ಕ್ವಾಲಿಟಿ ಅಂತಿದೆಯಲ್ಲ ಫೈನಲ್ ಇರಲಿ, ಫೈನು. ಸೊ ಇಮೇಜ್ ಸೈಜ್ ಅಂತಿದೆಯಲ್ಲ, ಇಮೇಜ್ ಸೈಜ್ನ ಕ್ಲಿಕ್ ಮಾಡ್ಕೊಂಡು ಲಾರ್ಜನ್ನು ಇಟ್ಕೊಳ್ಳಿ, ಮೀಡಿಯಮಲ್ಲಿ ಇಟ್ಕೊಂಡು ಲಾರ್ಜ್ ಇಟ್ಕೊಂಡ್ರೆ ಬೆಟರ್ ಆಗಿರ್ತೈತಿ. ಓಕೆ, ಇಮೇಜ್ ಏರಿಯಾ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಿಟ್ಕೊಂಡಪ್ಪ ಅಂತಂದರೆ ಏರಿಯಾ ಮಾತ್ರ, ಅಂದ್ರೆ ಶೂಟ್ ಮಾಡ್ತಕ್ಕಂಥ ಏರಿಯಾನ ಮಾತ್ರ ಕವರೇಜ್ ಮಾಡ್ತೈತಿ. ಇದಾದರೆ ಫುಲ್ ಕವರೇಜ್, ಒಂದು ಫ್ರೇಮ್ ಬ್ಯಾಕ್ಗ್ರೌಂಡಿಗೆ ಎಷ್ಟು ಬೇಕಾಗಿರುತ್ತೆ ಫೋಟೋ ಅಷ್ಟು ಮಾತ್ರ ಇಲ್ಲಿ ಕ್ಲಿಕ್ ಮಾಡ್ಕೊತೈತಿ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದಾದ ನಂತರ ವೈಟ್ ಬ್ಯಾಲೆನ್ಸು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಚೂಸ್ ಕಲರ್ ಟೆಂಪ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಮಿನಿಮಮ್ ಏನಿಲ್ಲ ಅಂತಂತಂದ್ರು 450 ಅಥವಾ 455 ಈ ರೀತಿ ಸೆಟ್ ಮಾಡ್ಕೋಬೋದು. ಅಂದರೆ ನಿಮ್ಮ ಒಂದು ಫೋಟೋಸ್ಗಳಿಗೆ ಏನಾದರೂ ರೆಡ್ಡು ಅಥವಾ ಯೆಲ್ಲೋ ಕಲರ್ ಏನಾದರೂ ಬರ್ತಿತ್ತಪ್ಪ ಅಂತಂದರೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು 450ರಲ್ಲಿ ಇಟ್ಕೊಂಡು ನಾವು ಕಲರ್ ಟೆಂಪ್ರೇಚರ್ನ ಫೋಟೋಸ್ನ ಕ್ಲಿಕ್ ಮಾಡ್ಕೋಬೋದು. ಸಪೋಸ್ ಏನಾದರೂ ಜಾಸ್ತಿ ಒಂದು ರೆಡ್ನೆಸಸ್ ಬರೋಕತ್ತಿದ್ವು ಅಂತಂದರೆ ಸ್ವಲ್ಪ ಇಲ್ಲಿ ಏನಾದರೂ 3 ಅಥವಾ 2 ಇರ್ತೈತಿ ಮಾಡ್ಕೋಬೋದು. ಇನ್ನೂ ಜಾಸ್ತಿ ರೆಡ್ನೆಸಸ್ ಬರೋಕತ್ತಿದ್ವು ಅಂತಂದರೆ ಇಲ್ಲಿ 4 ಇದೆಯಲ್ಲ, ಇಲ್ಲಿ 3 ಇಟ್ಕೊಂಬಿಡಿ. 3 ಇಟ್ಕೊಂಡು ಇಲ್ಲಿ 9 ಇಟ್ಕೊಂಬಿಡಿ. 9 ಅಥವಾ 8 ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಒಂದು ಬೆಟರ್ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದಿಷ್ಟು ಫೋಟೋಸ್ಗಳು ಸಿಗ್ತಾ ಹೋಗ್ತವೆ. ಓಕೆನಾ? ಸೊ ಇದಾದ ನಂತರ ನೆಕ್ಸ್ಟು ಇಲ್ಲಿ ಮೂವ್ ಕ್ವಾಲಿಟಿ ಬೇಕಲ್ಲ, ಫ್ರೇಮ್ ಸೈಜ್. ಓಕೆ, ಇಷ್ಟೇ ಇರಲಿ ಸಾಕು. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ವೈಟ್ ಬ್ಯಾಲೆನ್ಸ್ ಏನಿದೆ ಇದು ಹೇಳ್ಕೊಟ್ಟಿದ್ದೀನಲ್ಲ. ನೆಕ್ಸ್ಟು ISO ಬರ್ತೈತಿ, ಅದನ್ನೊಂದು ಸ್ವಲ್ಪ ಹೇಳ್ಕೊಟ್ಬಿಡ್ತೀನಿ. ISO ಸೆನ್ಸಿಟಿವ್. ಇಲ್ಲಿ ಫೋಟೋ ಕ್ಯಾಮ್ರಾ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡು ಈ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಆಪ್ಷನ್ಸ್ಗಳು ಸಿಗ್ತಾವೆ ಇಲ್ಲಿ. ಸೊ ಇಲ್ಲಿ ನೋಡ್ತೀರಾ ISO ಅಂತ ಇರ್ತೈತಿ, ISO ಸೆನ್ಸಿಟಿವ್ ಸೆಟ್ಟಿಂಗ್ಸ್ ಅಂತ ಐತಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಮಿನಿಮಮ್ ಏನಿಲ್ಲ ಅಂತಂತಂದ್ರೆ 400, 400, 320, 250, 200 ಇಷ್ಟರೊಳಗೆ ನೀವು ಇಟ್ಕೊಂಡು ಫೋಟೋಸ್ಗಳನ್ನು ತಗೋಬೇಕಾಗತ್ತೆ. 400 ಇಟ್ಕೊಂಡ್ರೆ ಬೆಟರ್ ಆಗಿರ್ತೈತಿ. 320 ಇಟ್ಕೊಂಡ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿಯೊಂದಿಗೆ ಸಿಗ್ತೈತಿ. ಜಾಸ್ತಿ ಬೆಳಕು ಬೇಕಿತ್ತು ನಿಮಗೆ ಅನ್ನೋದಾದರೆ 500 ಅಥವಾ 600, 800 ಹಿಂಗೆ ಇಟ್ಕೋಬೋದು. ಬಟ್ ಡಸ್ಟ್ ಬಂದ್ಬಿಡ್ತೈತಿ, ಅಂದರೆ ಡಾಟ್ಸ್ ಬಂದ್ಬಿಡ್ತವೆ ಫೋಟೋಸ್ಗಳಿಗೆ. ಸೊ ಹಾಗಾಗಿ ಅಷ್ಟೊಂದು ಕ್ಲಿಯರಿಟಿ ಆಗಿರೋದಿಲ್ಲ. 400 ಅಬೋವು 300, 320, 250, 200 ಈ ರೀತಿ ಇಟ್ಕೊಂಡು ISO ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕಳಿಸಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ಸೂಪರ್ ಆಗಿರ್ತಕ್ಕಂಥ ಒಂದು ಇಮೇಜು ನಮಗೆ ಸಿಗ್ತಾ ಹೋಗ್ತವೆ. ಓಕೆ, ಈಗ ನೋಡಿ ಒಂದು ಫೋಟೋನ ಕ್ಲಿಕ್ ಮಾಡ್ಕೊತೀನಿ ಇವಾಗ. ನೋಡಿ ಈ ರೀತಿ. ಸೊ ಹಾಗಾಗಿ ಇದಾಗಿತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.